ಓಂ ನಮೋ ಭಗವತಿ ವಾಸುದೇವಾಯ. ಫ್ರೆಂಡ್ಸ್, ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರಂಡಿ ಅಂಗಡಿನಲ್ಲಿ ವ್ಯಾಪಾರ ಆಗ್ದಿರೋರಿಗೆ ರಂಡಿ ತೋರಿಸ್ತೀನಿ. ಈ ರಂಡಿನ ಮಾಡಿಕೊಂಡು ಅಂಗಡಿನಲ್ಲಿ ವ್ಯಾಪಾರ ಮಾಡ್ತಾರೆ. ಬಿಳಿ ಸಾಸಿವೆ ರಂಡಿ ಆಯಿತಾ. ನೋಡಿ, ಬಿಳಿ ಸಾಸಿವೆಯಲ್ಲಿ ರಂಡಿ ಮಾಡಿಕೊಂಡು ಮನೆಯಲ್ಲಿ ಒಂದು ಚಿಕ್ಕದು ತಾಮ್ರದ ಒಂದು ಗ್ಲಾಸ್, ನೋಡಿ ಇದರ ತಾಮ್ರದ ಒಂದು ಗ್ಲಾಸು, ಇದರ ಚೆಂಬಾದ್ರೂ ಪರವಾಗಿಲ್ಲ. ಚೆಂಬಿನಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು, ನೀರಲ್ಲಿ ಬಿಳಿ ಸಾಸಿವೆಯನ್ನು ಹಾಕ್ಬಿಟ್ಟು, ಈ ಬಿಳಿ ಸಾಸಿವೆ ಚೆಂಬಿನಲ್ಲಿ ಹಾಕಿದ ಮೇಲೆ ಧೂಪ ಎಲ್ಲ ಹಾಕ್ಬಿಟ್ಟು ಶ್ರೀಮನ್ನ ಮಂತ್ರ, ಲಕ್ಷ್ಮೀ ಮಂತ್ರ ಹನ್ನೊಂದು ಬಾರಿ ಪಾಡಿಸಿದ್ದಾದ್ಮೇಲೆ ಯಾರ್ಯಾರು ಅಂಗಡಿಯಲ್ಲಿ ಸಾಲ ಇರಲಿ, ಏನು ಇರಲಿ, ಯಾವುದೇ ಸಮಸ್ಯೆ ಇರಲಿ, ಈ ರೆಮಿಡಿನ ನೀವು ಮಾಡಿಕೊಂಡ್ರೆ ಅಂಗಡಿನಲ್ಲಿ ತುಂಬ ಒಳ್ಳೆಯದು. ಅಂಗಡಿನಲ್ಲಿ ಇಲ್ಲಿ ಹೋಗೋಕ್ಕೆ ಮುಂಚೆ ನೀವು ಏನು ಮಾಡಬೇಕಂದ್ರೆ, ಒಂದು ಗ್ಲಾಸಲ್ಲಿ ಈ ಥರ ತಾಮ್ರದ ಚೆಂಬು ತಗೊಂಡ್ರೆ ಒಳ್ಳೆಯದು, ಇಲ್ಲ ಗಾಜಿನ ಬಾಟ್ಲು ತಗೊಂಡ್ರೆ ಒಳ್ಳೆಯದು. ಗಾಜಿನ ಬಾಟ್ಲಲ್ಲಿ ಹಾಕ್ಕೊಂಡು ಮಾಡಿಕೊಂಡ್ರೂ ಪರವಾಗಿಲ್ಲ, ಮಾಡಿಕೊಂಡು ಒಂದು ಬಿಳಿ ಸಾಸಿವೆನ ಒಂದು ಸ್ವಲ್ಪ ಬೆಲ್ಲನಲ್ಲಿ ಹಾಕ್ಕೊಂಡು ನೀರು ಹಾಕ್ಬಿಟ್ಟು, ನೀರಲ್ಲಿ ಬಾಟ್ಲ ಹತ್ರ ಇದರಲ್ಲಿ ಚೆಂಬಲ್ಲಿ ಹಾಕಬೇಕಾಗ್ತದೆ. ನೋಡಿ, ಬಿಳಿ ಸಾಸಿವೆ, ಇದು ಬಿಳಿ ಸಾಸಿವೆ ನೋಡಿ, ಕಾಣಿಸ್ತಾ ಇತ್ತಾ? ಇದು ಬಿಳಿ ಸಾಸಿವೆ ಈ ಬಿಳಿ ಸಾಸಿವೆ ನೀವು ಎಲ್ಲ ಇದರಲ್ಲಿ ಗಲ್ಲನಲ್ಲಿ ಸ್ವಲ್ಪ ಒಂದಷ್ಟು ಕಾಳುಗಳು ಇಟ್ಕೊಂಡು ಗಲ್ಲನಲ್ಲಿ ಹಾಕ್ಕೊಬೇಕಾಗುತ್ತೆ. ಒಂದಷ್ಟು ಕಾಳು ನೋಡಿ, ತಟ್ಟೆಯಲ್ಲಿ ಹಾಕ್ತಾಯಿದ್ದೀನಿ, ತೋರಿಸ್ತಾ ಇದ್ದೀನಿ, ಕಾಣಿಸ್ತಾ ಇದೀನಿ. ಬಿಳಿ ಸಾಸಿವೆ ಒಂದಷ್ಟು ಇಟ್ಕೊಂಡು ತಟ್ಟೆನಲ್ಲಿ ಹಾಕ್ಕೊಂಡು ನೀವು ಗಲ್ಲನಲ್ಲಿ ಯಾವಾಗೂ ಪೂಜೆನಲ್ಲಿ ಹಾಕ್ಬಿಟ್ಟು ಗಲ್ಲನಲ್ಲಿ ಬಿಡ್ಕೊಂಡು, ಆಯಿತಾ. ಈ ಬಿಳಿ ಸಾಸಿವೆ ರಂಡಿ ಲಕ್ಷ್ಮಿ ವಶೀಕರಣ ಮಾಡೋದು. ಲಕ್ಷ್ಮಿನ ಯಾವ ಥರ ನಾವು ವಶೀಕರಣ ಮಾಡೋದು, ಈ ಶ್ರೀಂ ಅನ್ನೋ ಬೀಜ ಮಂತ್ರನ ನೀವು 11 ಬಾರಿ ಗ್ಲಾಸನ್ನು ಈ ಥರ ಚೆಂಬ ಏನೇ ಆಗಲಿ ಗ್ಲಾಸನ್ನು ಹಿಡ್ಕೊಂಡು ಶ್ರೀಂ ಅಂತ 11 ಬಾರಿ ನಮ್ಮ ಅಂಗಡಿನಲ್ಲಿ ಎಲ್ಲ ವ್ಯಾಪಾರ ಮಾಡ್ತಾರೆ. ಯಾರು ಏನು ಚಿಂತೆ ಮಾಡಿ. ನೋಡಿ, ನಿಮ್ಗೊಂದು ರೆಮಿಡಿ ಇದು, ನಿಮಗೆ ನೀವಾಗಿ ಮಾಡ್ಕೊಳೋ ರೆಮಿಡಿ. ಈ ಥರ ತಾಮ್ರ ಚೆಂಬಾಗಲಿ, ಗಾಜು ಗ್ಲಾಸ್ ಆಗಲಿ, ಯಾವುದೇ ಆಗಲಿ ಹಾಕಿ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೆಯದಾಗಲಿ. ಓಂ ಗಂ ಗಣಪನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ. ಓಂ ಗಂ ಗಣಪತಾಯ ನಮಃ. ಓಂ ನಮೋ ಭಗವತಿ ವಾಸುದೇವಾಯ ನಮಃ.